ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಪರಿಶ್ರಮ ಕಿಚನ್. ಟಿಫಿನ್ ಬಾಕ್ಸ್ ಸೀರೀಸ್ನ 5ನೇ ದಿನದ ರೆಸಿಪಿಯೊಟ್ಟಿಗೆ ನಾನು ಈ ದಿನ ಬಂದಿದ್ದೇನೆ. ಸರಳ, ಸುಲಭ, ಆರೋಗ್ಯದಾಯಕ, ಅಷ್ಟೇ ರುಚಿಕರ, ಮಕ್ಕಳಿಗೆ ಇಷ್ಟವಾಗುವಂಥ ರೆಸಿಪಿಗಳನ್ನು ಮಾಡಿ ಹಾಕ್ತಾ ಇದ್ದೇನೆ. ಹಾಗಾದರೆ ಈ ದಿನದ ರೆಸಿಪಿಯನ್ನು ನೋಡೋಣ. ನನ್ನ ಎಲ್ಲ ಟಿಫಿನ್ ಬಾಕ್ಸ್ ರೆಸಿಪಿಗಳಿಗೂ ಅನ್ನವನ್ನು ಮುಂಚೆನೇ ಮಾಡಿ ಇಟ್ಕೊಳ್ಬೇಕು. ಒಗ್ಗರಣೆಗೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 2 ಚಮಚ ಎಣ್ಣೆ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, ಹಾಗೆ ಕಟ್ ಮಾಡಿ ಇಟ್ಟಿರುವಂಥ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ನೀವು ಬಾದಾಮಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದೆಲ್ಲವನ್ನು ಎಣ್ಣೆಯೊಳಗಡೆ ಚೆನ್ನಾಗಿ ಹುರಿದು ಆದಮೇಲೆ ಇದಕ್ಕೆ ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವು. ನಾನಿಲ್ಲಿ ಖಾರಕ್ಕೆ 2 ಹಸಿಮೆಣಸನ್ನು ಬಳಸಿದ್ದೀನಿ. ಮಕ್ಕಳಿಗಾದ್ದರಿಂದ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಖಾರವನ್ನು. ಒಂದು 1/4 ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇದನ್ನು ಕೂಡ ಎಣ್ಣೆಯೊಳಗಡೆ ಹುರ್ಕೊಳ್ಬೇಕಾಗತ್ತೆ. ಹಾಗೆ 1/4 ಚಮಚ ಅರಿಶಿನ, ಅರ್ಧ ಚಮಚ ಗರಂ ಮಸಾಲ. ನೀವು ಬೇಕಿದ್ರೆ ಅಚ್ಚ ಖಾರದ ಪುಡಿಯನ್ನೆಲ್ಲ ಹಾಕ್ಕೊಳ್ಬೋದು, ಖಾರವನ್ನು ಹೆಚ್ಚಾಗಿ ತಿಂತೀರಿ ಅಂತ ಆದರೆ. ಹಾಗೆ ನಾನಿಲ್ಲಿ ಒಂದು 2 ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ನೀವು ಹೆಚ್ಚು ಬೇಕಿದ್ದರೂ ಕೂಡ ಹಾಕ್ಕೊಳ್ಬೋದು. 1 ಕಪ್ ಆಗುವಷ್ಟು ಆಯಿತು ಇದು. ಇದನ್ನು ಈ ಒಗ್ಗರಣೆಯೊಟ್ಟಿಗೆ ಸೇರಿಸಿ ನೀರನ್ನು ಹಾಕದೆ ಹಾಗೆ ಹುರ್ಕೊಳ್ಬೇಕಾಗತ್ತೆ. ಬೇಕಿದ್ರೆ ಒಂದು 2 ಚಮಚ ನೀರನ್ನು ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ 1 ಚಮಚ ಬಳಸಿದ್ದೀನಿ. ಬೇಕಿದ್ರೆ ಕೊನೆಯಲ್ಲೂ ಕೂಡ ಹಾಕ್ಕೊಳ್ಬೋದು ಹುಳಿ ಉಪ್ಪನ್ನು. ಇದನ್ನು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಈ ರೀತಿ ಬೇಯಿಸ್ಕೊಳ್ಳಿ. ನೋಡಿ, ಬೇಗನೆ ಬೆಂದುಬಿಡುತ್ತೆ ಇದು ಕ್ಯಾರೆಟು. ನಂತರ ಇದೆಲ್ಲವನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಅನ್ನವನ್ನು ಹಾಕ್ತಾಯಿದ್ದೇನೆ. ಅನ್ನ ಮಾಡಿ ಇಟ್ಕೊಳ್ಳೋದ್ರಿಂದ ನೋಡಿ ತುಂಬಾ ಒಳ್ಳೆಯದಾಗಿದೆ. ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನೀವಿಲ್ಲಿ ಬೇಕಿದ್ರೆ ಕ್ಯಾರೆಟ್ ಪ್ರಮಾಣವನ್ನು ಇನ್ನೂ ಹೆಚ್ಚಾಗಿ ಮಾಡ್ಕೊಳ್ಬೋದು. ಮೇಲ್ಗಡೆಯಿಂದ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಕೂಡ ಉದುರಿಸ್ಕೊಳ್ಬೋದು. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಡಿ ಆಗುವಷ್ಟು ಲಿಂಬೆಹಣ್ಣಿನ ರಸ, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ದೀನಿ. ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ರುಚಿಕರವಾದಂಥ ಕ್ಯಾರೆಟ್ ರೈಸ್ ರೆಡಿಯಾಗಿದೆ. ಖಂಡಿತ ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನನ್ನ 2 ಮಕ್ಕಳಿಗೂ ಕೂಡ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಹಾಗಾದರೆ ಮತ್ತ್ಯಾಕೆ ತಡ, ಈ ವಿಡಿಯೋವನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಸರಳ, ಸುಲಭ, ಆರೋಗ್ಯದಾಯಕ, ರುಚಿಕರ, ಮಕ್ಕಳಿಗೆ ಇಷ್ಟವಾಗುವಂತಹ ಅಡಿಗೆ ರೆಸಿಪಿಗಳನ್ನು ಮಾಡಿ ಹಾಕಿದ್ದೀನಿ. ಖಂಡಿತ ನೀವು ಕೂಡ ನಾಳೆನೇ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳಿಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಹೋದ ಹಳೆಯ ಎಲ್ಲ ವಿಡಿಯೋಗಳು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನಾಳೆ ಮತ್ತೊಂದು ಹೊಸ ಅಡಿಗೆಯೊಟ್ಟಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.